ಕೃಷ್ಣಗಿರಿ ಕಡೆ ಬಂದಾಗ ಮುದ್ದೆ ಊಟ ತಿನ್ಬೇಕು ಅಂದ್ರೆ ಈ ಹೋಟ್ಲಿಗೆ ಬನ್ನಿ. ಇವಾಗ 2 ತಗೊಂಡಿರೋದ್ರಿಂದ 90 ರೂಪಾಯಿ ಆಯ್ತು. 5 ಪೀಸ್ ಮಟನ್ ಕೊಡ್ತಾರೆ. ಅಲ್ಲಿ ಟರ್ನ್ ಮಾಡ್ಕೊಂಡು ಈ ಸರ್ವಿಸ್ ರೋಡಲ್ಲಿ ಬಂದ್ರೆ ಈ ಹೋಟೆಲ್ ನಿಮ್ಗೆ ಸಿಗುತ್ತೆ. ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಎಲ್ಲರೂ ಕೂಡ ಆರಾಮಾಗಿದ್ದೀರ ಅಂತ ಭಾವಿಸ್ತಾ ಒಂದು ಒಳ್ಳೆ ಫುಡ್ ಬ್ಲಾಗ್ಗೆ ಸ್ವಾಗತ. ಹೀಗೆ ಕೃಷ್ಣಗಿರಿ ಕಡೆ ಬಂದಿದ್ದೆ, ಒಂದು ಒಳ್ಳೆ ಮುದ್ದೆ ಊಟ ಹುಡ್ಕೊಂಡು ನಾನು ಹಿಂದೆ ಕಾಣಿಸ್ತಿದೆಯಲ್ಲ ಈ ಜಾಗಕ್ಕೆ ಬಂದಿದ್ದೀನಿ. ನಾರ್ಮಲ್ ಆಗಿ ಈ ತಮಿಳ್ನಾಡು ಕಡೆ ಎಲ್ಲ ನಿಮ್ಗೆ ಪರೋಟ ಫೇಮಸ್, ಆದ್ರೆ ಈ ಹೋಟೆಲ್ ಮುದ್ದೆ ಫೇಮಸ್. ನಿಮ್ಗೆ ಮುದ್ದೆ, ನಾರ್ಮಲ್ ಮಟನ್ನು, ಚಿಕನ್ನು, ತಲೆಕಾಲು, ಹಾಗೆ ಬೋಟಿ ಎಲ್ಲ ಕೂಡ ಸಿಗುತ್ತೆ. ಈ ಹೋಟ್ಲು ಶುರುವಾಗಿ 36 ವರ್ಷ ಆಗಿದೆಯಂತೆ. ಬರೀ ಮಧ್ಯಾಹ್ನ ಮಾತ್ರ ಈ ಹೋಟ್ಲು ಓಪನ್ ಇರುತ್ತೆ. 1 ಗಂಟೆಯಿಂದ ಹಿಡಿದು 4 ಗಂಟೆ ಅಷ್ಟೇ ಈ ಹೋಟ್ಲು ಓಪನ್. ಹಿಂದೆ ಕಾಣಿಸ್ತಿದೆಯಲ್ಲ, ಇಲ್ಲ ನಿಮ್ಗೆ ವರ್ಡ್ ಎಲ್ಲ ತೋರಿಸ್ತೀನಿ. ಓನರ ಮಾತಾಡ್ತೀರಾ ಅಂತ ಕೇಳಿದೆ, ಅವರು ಮಾತಾಡಲ್ಲ ಅಂತ ಹೇಳಿದ್ದಾರೆ. ಸೊ ನಾನೇ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಎಲ್ಲಿ ಬರುತ್ತೆ ಅಂತ ಅಂದ್ರೆ ಕೃಷ್ಣಗಿರಿ, ಚೆನ್ನೈ ಹೋಗೋ ದಾರಿಲಿ ನಿಮ್ಗೆ ಇಲ್ಲಿ ಬರುತ್ತೆ. ಅದು ನೀಟಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಲೊಕೇಶನ್. ಸೊ ಇದು ಜಾಗ. ನಿಮ್ಗೆ ಇಲ್ಲಿ ಮುದ್ದೆ, ಪರೋಟ, ರೈಸ್ ಎಲ್ಲ ಸಿಗುತ್ತೆ. ಆದ್ರೆ ಇಲ್ಲಿ ಮುದ್ದೆಗೆ ಫೇಮಸ್ ಅಂತೆ. ಅದರಿಂದ ನಾನು ಈ ಜಾಗನ ಹುಡ್ಕೊಂಡ್ ಬಂದಿದ್ದೀನಿ. ಸೊ ಈಗ ಲೊಕೇಶನ್ ತೋರಿಸ್ತೀನಿ ಬನ್ನಿ. ಟೈಮ್ ನೋಡಿರ್ಬೋದು, 11:30 ಆಯ್ತು. ಇದು ಹೋಟ್ಲು 11 ಗಂಟೆಗೆ ಓಪನ್. ಸೊ ಇದೆಯಲ್ಲ, ಇದು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ. ಸೊ ನಿಮ್ಗೆ ಹಂಗಿಂದ ಬಂದ್ರೆ ಚೆನ್ನೈಗೆ ಹೋಗುತ್ತೆ ಇದು, ಆಯ್ತಾ. ಅಲ್ಲಿ ತಗೊಂಡು ಅಲ್ಲಿಂದ ನಿಮ್ಗೆ ಅಲ್ಲಿ ಬೈಪಾಸ್ ಇದೆ, ಅಲ್ಲಿಂದ ಹಿಂಗೆ ಇಳಿದು ನೀವು ಹಿಂಗೆ ಬಂದ್ರೆ ಈ ಹೋಟ್ಲಿಗೆ ಹೋಗ್ಬೋದು. ಇಲ್ಲ ಅಂತಂದ್ರೆ ನೀವು ಹಂಗೋಗಿ ಅಲ್ಲಿ ಟರ್ನ್ ಮಾಡ್ಕೊಂಡು ಈ ಸರ್ವಿಸ್ ರೋಡಲ್ಲಿ ಬಂದ್ರೆ ಈ ಹೋಟ್ಲು ನಿಮ್ಗೆ ಸಿಗುತ್ತೆ. ಸೊ ಇದೇ ಹೋಟ್ಲು ಎದುರುಗಡೆ ಕಾಣಿಸ್ತಿದೆಯಲ್ಲ, 11 ಗಂಟೆಯಿಂದ 4 ಗಂಟೆವರೆಗೂ ಈ ಹೋಟ್ಲು ಓಪನ್ ಇರುತ್ತೆ. ಇವರೇ ಓನರು. ಅಣ್ಣ ನಮಸ್ಕಾರ. ಸೊ ತಲೆನೇ ಕೆಡಿಸ್ಕೊಟ್ಟಿಲ್ಲ ಅವರು. ಇದು ಮಟನ್ನು ಅಣ್ಣ, ಇದು ಎನ್ನ ಅಣ್ಣ ಮಟನ್ನು. ಇದು ಚಿಕನ್ ಅಲ್ಲೇ, ಬೋಟಿ. ಇದು ಬೋಟಿ, ಇದು ಚಿಕನ್ನು, ಅದು ಚಿಕನ್ನು, ಮಟನ್ನು, ಬೋಟಿ, ಚಿಕನ್ನು. ಸೊ ಫ್ರೈ ಇಲ್ಲೇ ಅಲ್ಲ, ಫ್ರೈ ಇಲ್ಲ, ಬರೀ ಸಾಂಬಾರದ, ಬರೀ ಸಾಂಬಾರ್ ಮಾತ್ರ. ಇವರು ಚಪಾತಿ ಪರೋಟ ಮಾಡೋರು. ಇದು ಮುದ್ದೆ ಆಗ್ಲೇ ಮಾಡಿ ಒಳಗಡೆ ಆಗ್ಲೇ ಮುದ್ದೆ ಕಟ್ತಿದ್ದಾರೆ. ಸೊ ಇನ್ನ ತಲೆ ಮಾಂಸ ಇಲ್ಲಿದೆ. ಇದು ತಲೆ ಮಾಂಸ ಬಿಸಿಗಿಟ್ಟಿದ್ದಾರೆ. ಇವರು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು. ನಾವು ಹೋಗಿ ಟೇಬಲಲ್ಲಿ ಸುಸ್ತಾಗಿ ಕೂತ್ಕೊಂಡು ಊಟ ಮಾಡೋಣ. ಇಲ್ಲಿ ಮುದ್ದೆ ಕಟ್ತಿದ್ದಾರೆ. ಸಿಂಪಲ್. ಒಂದು ಮುದ್ದೆ ಬಂದು 30 ರೂಪಾಯಿ, ಹಾಗೆ ಮಟನ್ ಒಂದು 100 ರೂಪಾಯಿ, ಚಿಕನ್ ಬಂದು 80 ರೂಪಾಯಿ. ಪ್ಲೇಟ್ ಅಲ್ಲಿ ಅಂದ್ರೆ ಆರ್ಡರ್ ಮಾಡೋಣ ಈಗ. ಒಂದು ಮುದ್ದೆ, ಆಮೇಲೆ ಮಟನ್ ಇನ್ನ ಚಿಕನ್ ಇದೆಯಾ, ಬರೀ ಸಾಂಬಾರ್ ಅಷ್ಟೇ ಅಲ್ವಾ. ಒಂದು ಮುದ್ದೆ ಮಟನ್ ಕೊಡಿ ಸಾಕು. ಎಷ್ಟು ಒಂದು ಮುದ್ದೆ ಮಟನ್? ಮುದ್ದೆ ಮಟನ್ 120. ಮುದ್ದೆ ಮಟನ್ 120. ಚಿಕನ್ ಮತ್ತೆ ಮುದ್ದೆ 110. ಅಂದ್ರೆ ಮಟನ್ ಎಷ್ಟು ಮಟನ್ ಫುಲ್? 5-6 ಪೀಸ್ ಬರುತ್ತೆ. ಸಪರೇಟ್ ಆಗಿ ತಗೊಂಡ್ರೆ 100 ರೂಪಾಯಿನಾ? ಹೌದಾ, ಒಂದ್ ಮುದ್ದೆ ಒಂದ್ ಮಟನ್ ಕೊಡಿ. ಸರಿ. ಒಂದು ಮುದ್ದೆ ಮತ್ತೆ ಮಟನ್ ಆರ್ಡರ್ ಮಾಡಿದೀನಿ. ಹೊರಗಡೆ ಎಲ್ಲ ಬಂದೆ. ಅದೇ ಮುದ್ದೆ ಇಲ್ಲಿ ಫೇಮಸ್ ಅಲ್ವಾ, ಸೊ ಅದಕ್ಕೆ ಅದನ್ನ ಟ್ರೈ ಮಾಡೋಣ. ಇಲ್ಲಿ ನಿಮ್ಗೆ ಫ್ರೈ ಸಿಗುತ್ತೆ ಅಂತ, ಇವತ್ತೇನೋ ಫ್ರೈ ಮಾಡಿಲ್ವಂತೆ. ಬಂತು ಮುದ್ದೆ. ಇದು ಮುದ್ದೆ. ಯೂಶಲಿ ಏನು ಅಂದ್ರೆ ಮುದ್ದೆ ಫುಲ್ ತಳ ಇರುತ್ತೆ. ತಳ ಅಂದ್ರೆ ನಿಮ್ಗೆ ಹೆಂಗ್ ಹೇಳೋದು,
ನಮ್ ಕಡೆ ಎಲ್ಲ ನಾರ್ಮಲ್ ಆಗಿ ಗಟ್ಟಿ ಇರುತ್ತೆ, ಬಾಲ್ ಇದ್ದಂಗೆ. ಇಲ್ಲಿ ಬಾಲ್ ತರನೇ ಮಾಡ್ತಾರೆ, ಆದ್ರೆ ಏನಾಗ್ಬಿಡುತ್ತೆ, ಹಿಂಗ್ ಆಗ್ಬಿಟ್ಟಿರುತ್ತೆ ಶೇಪ್. ಏನಕ್ಕೆ ಅಂತಂದ್ರೆ ಇವರು ನಾವು ನಮ್ ಕಡೆ ಆದ್ರೆ ರಾಗಿ ಹಸಿಟ್ನ ಬಳಕೆ ಮಾಡ್ತೀವಿ. ಇವ್ರು ಏನ್ ಮಾಡ್ತಾರೆ, ರಾಗಿ ಹಸಿಟ್ಟು ಮತ್ತೆ ಅಕ್ಕಿ ಹಸಿಟ್ನ ಬಳಕೆ ಮಾಡಿ ಮುದ್ದೆ ಮಾಡ್ತಾರೆ. ಫಸ್ಟ್ ಅಕ್ಕಿ ಹಸಿಟ್ಟು ಹಾಕ್ತಾರೆ, ಆಮೇಲೆ ಕುದಿ ಬಂದ ಮೇಲೆ ರಾಗಿ ಹಸಿಟ್ಟು ಹಾಕ್ತಾರೆ. ಸೊ ಅದರಿಂದ ಇವ್ರದ್ದು ಮಿಕ್ಸ್ ಬರುತ್ತೆ. ನಮ್ ಕಡೆ ಎಲ್ಲ ಏನ್ ಮಾಡ್ತಾರೆ, ಕೆಲವೊಂದ್ ಜಾಗದಲ್ಲಿ ಈ ಮುದ್ದೆ ಮಾಡ್ಬೇಕಾದ್ರೆ ಮುದ್ದೆಗೆ ಅನ್ನ ಸೇರಿಸ್ಬಿಡ್ತಾರೆ. ಈ ತಂಗ್ಳನ್ನ ಸೇರಿಸ್ಬೋದು ಅಥವಾ ಬಿಸಿ ಅನ್ನನೂ ಸೇರಿಸ್ಬೋದು. ಆತರ ಕಟ್ತಾರೆ, ಅವಾಗ ಅನ್ನ ಕಾಣಿಸ್ತಾ ಇರುತ್ತೆ. ಇದ್ರ ಇವ್ರು ಏನ್ ಮಾಡ್ತಾರೆ, ಆ ಹಸಿಟ್ ಮಾಡಿ ಹಾಕ್ತಾರಲ್ಲ, ಸೊ ಅದರಿಂದ ಈ ತರ ಆಗುತ್ತೆ. ಸಾಫ್ಟ್ ಇರುತ್ತೆ, ನಿಮ್ಗೆ ಆರೋದ್ರೂ ಆರಾಮಾಗಿ ತಿನ್ಬೋದು. ಮಟನ್ ಬಂತು. ಸೊ ಮಟನ್ನು ಮುದ್ದೆ ಮತ್ತೆ ಮಟನ್ ಬಂದಿದೆ. ಇನ್ನ ನೆಕ್ಸ್ಟ್ ಬಾರ್ಸದೆ. ನೋಡ್ಬೋದು, ಮುದ್ದೆ ಟೆಂಪ್ಟಿಂಗ್ ಆಗಿದೆ. ಇನ್ನ ಮಟನ್ ಬಂದು 2 ಸೇರಿಸಿ 120 ರೂಪಾಯಿ ಆಗತ್ತೆ. ಮಟನ್ ನಿಮ್ಗೆ ಅಲ್ಲಿಗೆ ಎಷ್ಟಾಯ್ತು, 30 ರೂಪಾಯಿ, 90 ರೂಪಾಯಿ ಬಿತ್ತು ಮಟನ್. ಹಂಗೆ ತಗೊಂಡ್ರೆ ನಿಮ್ಗೆ 100 ರೂಪಾಯಿ ಆಗುತ್ತೆ. ಸೊ ಇವಾಗ 2 ತಗೊಂಡಿರೋದ್ರಿಂದ 90 ರೂಪಾಯಿ ಆಯ್ತು. 5 ಪೀಸ್ ಮಟನ್ ಕೊಡ್ತಾರೆ. ನಾರ್ಮಲ್ ಆಗಿ ಫ್ರೈ ಇರುತ್ತೆ, ಇವತ್ತು ಯಾಕೋ ಫ್ರೈ ಮಾಡಿಲ್ವಂತೆ. ನಿಮ್ಗೆ ಇಲ್ಲಿ ಬೋಟಿ, ಮಟನ್ ಸಾಂಬಾರು, ತಲೆಕಾಲ್ ಮಾಂಸ, ಚಿಕನ್ ಸಾಂಬಾರು ಇಷ್ಟು ಕೂಡ ಸಿಗುತ್ತೆ, ಪರೋಟ. ಆದ್ರೆ ಮುದ್ದೆ ಮಾತ್ರ ಇಲ್ಲಿ ತುಂಬಾನೇ ಫೇಮಸ್. ನಾನು ಹೇಳೋದೇನು ಅಂತಂದ್ರೆ, ಇವ್ರ ಕಡೆ ಮುದ್ದೆ ನಿಮ್ಗೆ ಏನಕ್ಕೆ ಈ ತರ ಇರುತ್ತೆ ಅಂತಂದ್ರೆ, ಇವ್ರು ಅಕ್ಕಿ ಹಿಟ್ಟು ರಾಗಿ ಹಿಟ್ಟನ್ನ ಬಳಕೆ ಮಾಡಿ ಈ ತರ ಮುದ್ದೆನ ಮಾಡ್ತಾರೆ. ಅದರಿಂದ ಈ ತರ ಇರುತ್ತೆ. ನಮ್ ಕಡೆ ಎಲ್ಲ ಗೊತ್ತಲ್ಲ, ಅದರಿಂದ. ಸೊ ಈಗ ಟೇಸ್ಟ್ ಮಾಡೋಣ. ಸೊ ಇದು ಮುದ್ದೆ ಗುಳು 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 ಅಂತ ಐತೆ ಮುದ್ದೆ. ಹಿಂಗಾದ್ರೆ ಬಾಯ್ ಬಿಟ್ಕೊಬಿಡುತ್ತೆ. ಬೇಕಾದ್ರೆ ನೀವು ಹಿಂಗೆ ಗಂಜಿ ತರ ಹಿಂಗೆ ಕಲ್ಸ್ಕೊಂಡು ತಿನ್ಕೊಬಿಡ್ಬೋದು. ಫುಲ್ ಸಾಫ್ಟ್ ನೋಡಿ, ಫುಲ್ ಸಾಫ್ಟ್ ಮುದ್ದೆ. ಸೊ ಹಿಂಗ್ ಮಾಡ್ಕೊಂಡೆ ಹಿಂಗ ಹಚ್ಕೊಂಡು ಗುಳುಮ್ ಅಂತ ಹಾಕೊಂಡ್ರೆ ಮುಗೀತು. ಆಡಿದ್ರೆ ಸ್ವಲ್ಪ ಚೆನ್ನಾಗಿರೋದು, ಆದ್ರೆ ಫುಲ್ಲು ಸ್ವಲ್ಪ ನೀರ್ ತರ. ಇನ್ನ ಮಟನ್ ನೋಡಿ, ಮಟನ್ನು ಪರವಾಗಿಲ್ಲಪ್ಪ, ಆಡಿರುತ್ತೆ ಅನ್ಕೊಂಡೆ, ಸಾಫ್ಟ್ ಆಗಿ ಐತೆ. ಆರಾಮಾಗಿ ತಿನ್ಬೋದು. ಮಟನ್ ಓಕೆ, ಹಬ್ಬ ಸಾಫ್ಟ್ ಇದೆ, ಆರಾಮಾಗಿ ತಿನ್ಬೋದು. ಅಯ್ಯೋ, ಸೊ ಮುದ್ದೆ ತಿನ್ಬೋಣ. ನಿಮ್ಗೆ ಮುದ್ದೆ ತಿಂದಾಗ ಏನೋ ಫೀಲೇ ಬರಲ್ಲ. ಗುಳುಮ್ 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 ಅಂತ ಹೊಟ್ಟೈತೆ ಒಳಕ್ಕೆ, ಯಾಕಂದ್ರೆ ಅಷ್ಟು ಸಾಫ್ಟ್ ಇದೆ. ಇನ್ನ ಸಾಂಬಾರ್ ಟೇಸ್ಟ್ ಅಂತೂ ಸೆಟಲ್ ಆಗಿದೆ. ನಾನ್ ಕೆಲವೊಂದ್ ಕಡೆ ಟ್ರೈ ಮಾಡಿದ್ರೆ ವಿಪರೀತ ಖಾರ ಇರುತ್ತೆ, ಇಲ್ಲಿ ಅಷ್ಟೊಂದು ಖಾರ ಇಲ್ಲ. ಧನಿಯಾ ಡಾಮಿನೇಟ್ ಮಾಡ್ತಿದೆ. ಮಟನ್ ಚೆನ್ನಾಗಿ ಕುಕ್ ಆಗಿದೆ, ಮುಟ್ಟಿದ್ರನೆ ಗೊತ್ತಾಗ್ತಿದೆ. ಇನ್ನ ಹೇಳಿದ್ರೆ ಚೆನ್ನಾಗಿದೆ. ಸೊ ಮಟನ್ ಅಂತೂ ನೀಟಾಗಿ ಕುಕ್ ಆಗಿದೆ. ಆಕ್ಚುಲಿ ಅದೆಲ್ಲ ನೀಟಾಗಿ ಮಟನ್ ಚೆನ್ನಾಗಿ ಕುಕ್ ಆಗಿ ಮಸಾಲೆನ ಚೆನ್ನಾಗಿ ಹಿಡಿದಿಟ್ಕೊಂಡು ನಿಮ್ಗೆ ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡ್ತಿದೆ. ಮತ್ತೆ ಸಾಂಬಾರು ಅಷ್ಟೇ ತಿಕ್ಕಾಗಿದೆ, ತಿನ್ನಕ್ ಚೆನ್ನಾಗಿದೆ. ಮುದ್ದೆ ಅಂತೂ ನಿಮ್ಗೆ ಸಾಫ್ಟ್ ಆಗಿರೋದ್ರಿಂದ ಆರಾಮಾಗಿ ಗುಳುಮ್ ಅಂತ ತಿನ್ಕೋಬಹುದು. ಆಮೇಲೆ ತಗೋತೀವಿ. ಗುಳುಮ್ ಅಂತ ಆರಾಮಾಗಿ ತಿನ್ಕೋಬಹುದು. ಸೊ ಇದು ಮುದ್ದೆಗೆ ಮಟನ್ ಟೇಸ್ಟ್. ಬಟ್ ಟೇಸ್ಟ್ ಅಂತ ನಂಗೆ ಸಖತ್ ಇಷ್ಟ ಆಯ್ತು. ಅದ್ರಲ್ಲೂ ಕುಕ್ ಆಗಿದೆಯಲ್ಲ ಮಟನ್ ತಿಕ್ಕಾಗೆ, ಆ ಮಟನ್ ಚೆನ್ನಾಗಿ ಕುಕ್ ಆಗಿ ಮಸಾಲ ಹಿಡಿದು ಟೇಸ್ಟ್ ಆರಾಮಾಗಿ ತಿಂತೀನಿ. ಈ ತರ 3 ಮುದ್ದೆ ಕೂಡ ತಿನ್ಕೊಬಿಡ್ಬೋದು. ಸೊ ಮುಗಿಸ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಅಂತೂ ಇಂತೂ ಮುದ್ದೆ ಊಟ ತಿಂದೆ. ಒಂದ್ ಮುದ್ದೆ ಹಾಗೂ ಒಂದ್ ಮಟನ್ ಹಾಕ್ಸ್ಕೊಂಡೆ. ಮುದ್ದೆ ಒಂದು 30 ರೂಪಾಯಿ, ಮಟನ್ ಒಂದು 100 ರೂಪಾಯಿ. 2 ಒಟ್ಟಿಗೆ ತಗೊಂಡ್ರೆ ಮಟನ್ ಆಗ 90 ರೂಪಾಯಿ ಆಗುತ್ತೆ. 120 ರೂಪಾಯಿಗೆ 2 ಬರುತ್ತೆ. 5 ಪೀಸ್ ಮಟನ್ ಹಾಕಿರ್ತಾರೆ, ಒಳ್ಳೆ ಮಟನ್. ನಾನು ಆಡಿರುತ್ತೆ ಅನ್ಕೊಂಡೆ, ಸಾಫ್ಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅದ್ರಲ್ಲೂ ಕೂಡ ಸಾಂಬಾರ್ ಅದೇ ಗ್ರೇವಿ ತಿಕ್ಕಾಗಿತ್ತು. ಇನ್ನು ಬೋಟಿ ಹಾಗೂ ತಲೆ ಮಾಂಸ ಎಲ್ಲ ಇದೆ. ನೀವು ತಿನ್ನೋರು ಇಲ್ಲಿ ಬಂದು ಟ್ರೈ ಕೂಡ ಮಾಡಬಹುದು. ನಾನು ಮಟನ್ ಸಾಂಬಾರ್ ಸಾಕಪ್ಪ ನನಗೆ, ಯಾಕಂದ್ರೆ ಕೃಷ್ಣಗಿರಿಗೆ ಇದು ನನ್ನ 3ನೇ ಹೋಟ್ಲಿನ ಬರ್ತಾ ಇರೋದು. ಸೊ ನನಗೆ ಅದು ಹೊಟ್ಟೆ ತುಂಬಿಸ್ತು. ಟೇಸ್ಟ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ನೀವು ಕೂಡ ಬನ್ನಿ, ಟ್ರೈ ಮಾಡಿ. ಶೇಖರ್ ಕಡಿ ಹೋಟೆಲ್ ಅಂತ, ಬೆಂಗಳೂರಿಂದ ಚೆನ್ನೈಗೆ ಹೋಗ್ಬೇಕಾದ್ರೆ, ಚೆನ್ನೈಯಿಂದ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಬೈಪಾಸ್ ಎಲ್ಲ ಈ ಹೋಟ್ಲ್ ಇರುತ್ತೆ, ಇಲ್ಲಿ ಬಂದು ಟ್ರೈ ಮಾಡ್ಬೋದು. ಸಿಂಪಲ್ ಆಗಿ ಕಾಣಿಸ್ತಿದೆಯಲ್ಲ, ಇದೇ ಹೋಟ್ಲು. 36 ವರ್ಷದಿಂದ ಇದನ್ನ ನಡೆಸ್ಕೊಂಡು ಬರ್ತಿದ್ದಾರೆ. ಸೊ ಬನ್ನಿ, ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಮಲ್ಲ ನಂಗೆ ತುಂಬಾ ಬೇಕಾಗಿದೆ. ಅದಕ್ಕೆ ಮಾಡ್ಬೇಕಾದ್ರೆ ನೀವು ಇಷ್ಟೇ ಸಿಂಪಲ್, ಈ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಲೈಕ್ ಮಾಡಿ, ಹಂಗೆ ಫಾಲೋ ಬಟನ್ ಒತ್ತಿ. ವಾಪಸ್ ಯೂಟ್ಯೂಬ್ ಬಂದು ಈ ವಿಡಿಯೋ ಇಲ್ಲೂ ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕಂದ್ರೆ ಫ್ರೆಂಡ್ಸ್ ಅವರು ಇವರೆಲ್ಲ ತಮಿಳ್ನಾಡಲ್ಲಿ ಓಡಾಡ್ತಾ ಇರ್ತಾರೆ, ಮುದ್ದೆ ಊಟ ತಿನ್ಬೇಕು ಅಂದ್ರೆ ಕೃಷ್ಣಗಿರಿಲಿರೋ ಈ ಹೋಟ್ಲಿಗೆ ಬರ್ಲಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ.
ಹಂಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿ ಒಂದು ಸಬ್ಸ್ಕ್ರೈಬ್ ನಂಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದೇ ತರ ಸಪೋರ್ಟ್ ಮಾಡ್ತಾರೆ. 4 ವರ್ಷ ಮಾಡ್ಕೊಂಡ್ ಬಂದಿರಾ, ಇನ್ನೊಂದ್ಸೂರು ಮಾಡಿ. ಮುಂದಿನ ವಿಡಿಯೋ ಸಿಗ್ತೀನಿ. ಈಗ ಟಾಟಾ, ಬೈ ಬಾಯ್.